ಇರ್ತಕ್ಕಂಥ ಪರೀಕ್ಷೆಯಲ್ಲಿ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಕಟಪ್ಗಳನ್ನು ಯಾವ ಥರನಾಗಿರ್ತಕ್ಕಂಥ ಕಟಪ್ ಬರಬಹುದು ಅಂತಕ್ಕಂಥ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಸುಮಾರು ನನಗೆ ಪರ್ಸ್ನಲ್ಲಾಗಿ ಮೆಸೇಜ್ಗಳನ್ನು ಬರ್ತಾಯಿತ್ತು, ಸರ್ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ದು ಕಟಪ್ ಏನಾಗಬಹುದು ಅಂತಕ್ಕಂಥದ್ದು. 4.67 ಓಕೆ 4,67,000 ಚಿಲ್ಲರೆ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ವಿಲೇಜ್ ಅಕೌಂಟೆಂಟ್ ಎಕ್ಸಾಮನ್ನು ಬರೆದಿದ್ದಾರೆ. ವಿದ್ಯಾರ್ಥಿ ಬಂದುಬಿಟ್ಟು ಕೇವಲ 12ನೇ ತರಗತಿಗಾಗಿ ಮಾತ್ರ ಏನಾಗಿತ್ತಪ್ಪ ಅಂದರೆ ವಿದ್ಯಾರ್ಥಿ ಇತ್ತು. ಬಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಸ್ವರೂಪವನ್ನು ನೋಡಿದರೆ ಅದು ಡಿಗ್ರಿಗಿಂತನೂ ಕೂಡ ಆಚೆ ಆಗಿರ್ತಕ್ಕಂಥದ್ದೇ ಕ್ವಶನ್ ಪೇಪರನ್ನು ಸೆಟ್ಟರನ್ನು ಮಾಡಿದರು. ಅನಿಸುತ್ತೆ 2 ಗಂಟೆಗಳಲ್ಲಿ ಯಾರಿಗೂ ಕೂಡ ಅಷ್ಟು ಕ್ವಶನ್ಸ್ಗಳನ್ನು ಟಚ್ ಮಾಡಲಿಕ್ಕಾಗಲಿಲ್ಲ. ಸುಮಾರು 50-60 ಕ್ವಶನ್ಸ್ಗಳನ್ನ ಟಚ್ ಮಾಡಬೇಕು. ಯಾಕೆಂದರೆ ಓದಿ ಈಗ ಬರ್ತಕ್ಕಂಥ ಪ್ರಶ್ನೆಗಳ ಕೇಳ್ತಕ್ಕಂಥ ಪದ್ಧತಿ ಮಾತ್ರ ಬೇರೆ ಆಗಿದೆ. ಆಮೇಲೆ ಯಾವುದೇ ಒಂದು ಪೇಪರಲ್ಲಿ ಪೇಪರ್ 1 ತೊಗೊಂಡ ನಂತರ ಎಷ್ಟೋ ಮಂದಿ ಪೇಪರ್ 2ಗೆ ಅಬ್ಸೆಂಟ್ ಆಗಿರ್ತಕ್ಕಂಥ ಸ್ಟೂಡೆಂಟ್ಸ್ ಇದ್ದಾರೆ. ಪ್ರಶ್ನೆ ಪತ್ರಿಕೆ ಜಟಿಲತೆ ಮಟ್ಟವನ್ನು ನೋಡಿ. ಆಮೇಲೆ ವಿಶೇಷವಾಗಿ ಏನಾಗಿತ್ತಂದರೆ ಈ ವರ್ಷ ನಡೀತಕ್ಕಂಥ ಗ್ರಾಮ ಆಡಳಿತ ಅಧಿಕಾರಿಯವರಿಗೆ ಪರೀಕ್ಷೆಯಲ್ಲಿ ಅವರು ಏನು ಮಾಡಿದ್ದಾರೆ ಅಂದರೆ ಒಂದು ಋಣಾತ್ಮಕ ಮೌಲ್ಯಮಾಪನ ನೆಗೆಟಿವ್ ಮಾರ್ಕಿಂಗನ್ನು ಅವ್ರು ಏನು ಮಾಡಿದರು, ಜಾರಿಯನ್ನು ಮಾಡಿದರು. ಹೇಳಿದ್ದಾರೆ ಅವರು ಪ್ರತಿಯೊಂದು ಪ್ರಶ್ನೆಗೆ 4 ಪರ್ಯಾಯ ಉತ್ತರಗಳನ್ನು ನೀಡಿದ್ದಾರೆ. ಎಷ್ಟಿದೆಪ್ಪ ಅಂದರೆ 1/4 ಇದೆ. 1/4 ಅಂದರೆ 4 ಉತ್ತರಗಳು ತಪ್ಪಾತಂದರೆ 1 ಏನಾಗ್ತದಪ್ಪ ಅಂದ್ರೆ ಮೈನಸ್ ಆಗ್ತದೆ. ಓಕೆನಾ? ಹಾಗಾದರೆ ಕಟಪ್ ಎಷ್ಟಕ್ಕೆ ಹೋಗ್ಬೋದು? ಫಸ್ಟ್ ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ ಸ್ನೇಹಿತರೆ. ಪರೀಕ್ಷೆಯಲ್ಲಿರ್ತಕ್ಕಂಥ ಕಟಪ್ ತುಂಬಾ ಕಡಿಮೆ ಆಗ್ತದೆ. ಎಲಿಜಿಬಲ್ ಆದರೂ ಕೂಡ ನಿಮಗೆ ಕೆಲವು ಪ್ರವರ್ಗದ ಕೆಲವು ಒಂದು ಮೀಸಲಾತಿ ವರ್ಗಗಳಲ್ಲಿ ತುಂಬಾ ಅವಕಾಶ ಇದೆ. ಒಂದನೇದು. ಎರಡನೇದು ಏನು ಹೇಳ್ಬೋದು ಅಂತಂದರೆ ವಿಶೇಷವಾಗಿರ್ತಕ್ಕಂಥದ್ದು 2 ಪೇಪರಲ್ಲಿ ನೋಡಿದರೆ ಮಿನಿಮಮ್ 110 ಅಂತಕ್ಕಂಥದ್ದು ಯಾರೆಲ್ಲ ಮಾಡಿದಾರಲ್ಲ 110+ ಅಂತಕ್ಕಂಥದ್ದು ತುಂಬಾ ಒಂದು ಪ್ಲಸ್ ಪಾಯಿಂಟ್ ಇದೆ. 100% ನಾನು ಏನು ಹೇಳ್ಬೋದಪ್ಪ ಅಂದರೆ ಸಾಧ್ಯತೆ ಇದೆ ನೇಮಕ ಆಗ್ತಕ್ಕಂಥದ್ದು 110 ಅಂತಕ್ಕಂಥದ್ದು ನಾನು ಹೇಳಿದ್ದೀನಿ. ಓಕೆನಾ? ಇದಕ್ಕಿಂತ ಹೆಚ್ಚು ಕೂಡ ಆಗ್ಬೋದು. ಬಟ್ 110 ಸ್ಕೋರ್ ಅಂತಕ್ಕಂಥದ್ದು ಸೇಫ್ ಆಗಿರ್ತಕ್ಕಂಥ ಸ್ಕೋರ್ ಅಂತಲೇ ಹೇಳ್ತೀವಿ. ಯಾಕಂದ್ರೆ ಪರೀಕ್ಷೆಯ 2 ಪ್ರಶ್ನೆ ಪತ್ರಿಕೆಗಳನ್ನು ನಾವು ನೋಡಿದಾಗ ನೆಗೆಟಿವ್ ಮಾರ್ಕಿಂಗ್ ಇದ್ದಾವೆ. ಓಕೆನಾ? ಜೊತೆಗೆ ನಾವೇನು ಹೇಳ್ಬೋದು ಅಂತಂದರೆ ಆ ಪ್ರಶ್ನೆ ಪತ್ರಿಕೆಯ ಕಠಿಣತೆ ಮಟ್ಟ ಇದೆ ಋಣಾತ್ಮಕ ಮೌಲ್ಯಮಾಪನದಿಂದ 110+. ಓಕೆ, ಮತ್ತು ನಾವು ಬೇರೆ ಬೇರೆ ವರ್ಗಗಳಿಗೆ ಹೇಳ್ಬೋದು. ಇತರೆ ವರ್ಗದವರು, ಸಾಮಾನ್ಯ ವರ್ಗದವರು, 2A 2B, 3A 3B, SC ST ಎಲ್ಲನೂ ಹೇಳ್ಬೋದು. ಮತ್ತು ರೂರಲ್ ಇದೆ, PDPಗಳನ್ನಿರ್ತದೆ, ಎಕ್ಸ್ ಸರ್ವಿಸ್ ಮೆನ್ ಇದೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಇದ್ದಾವೆ, ಟ್ರಾನ್ಸ್ಜೆಂಡರ್ಸ್ ಇದ್ದಾವೆ. ಅದನ್ನೆಲ್ಲ ನಾವು ನೋಡಿದಾಗ ಮಿನಿಮಮ್ ನನಗನ್ಸುತ್ತೆ 2 ಪತ್ರಿಕೆಗಳನ್ನು ನಾವು ಅವಲೋಕನವನ್ನು ಮಾಡಿದಾಗ 110ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸ್ತಕ್ಕಂಥವ್ರಿಗೆ ಖಂಡಿತವಾಗಿ ನಿಮಗೆ ಜಾಬ್ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಳವಾಗಿದ್ದಾವೆ. ಏಕೆಂದರೆ ನಾವು ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ದೀವಿ, ಪ್ರಶ್ನೆ ಪತ್ರಿಕೆಯಲ್ಲಿನ ಪ್ರಶ್ನೆ ಕೇಳ್ತಕ್ಕಂಥ ವಿಧ ನೋಡಿದ್ದೀವಿ. ಆಮೇಲೆ ಇಲ್ಲಿರ್ತಕ್ಕಂಥ ಸಮಯದ ಯಾಕಂದರೆ ಎಲ್ಲವನ್ನು ಕೂಡ ನಾವು ಗೆಸ್ಸಿಂಗ್ ಮಾಡಬೇಕಾಗ್ತದೆ. ನಿಮಗೆ ಓದೋಕ್ಕೆ ಎಷ್ಟು ಟೈಮ್ ಕೊಟ್ಟಿದ್ರು, ಆಮೇಲೆ ಕ್ವಶನ್ ಪೇಪರ್ ಇದೆ, ಎಕ್ಸಾಮಲ್ಲಿರ್ತಕ್ಕಂಥ ಪ್ಯಾಟರ್ನ್ ಆಗಿರ್ಬೋದು, ನೆಗೆಟಿವ್ ಮಾರ್ಕಿಂಗ್ ಆಗಿರ್ಬೋದು, ಅವೆಲ್ಲವುಗಳನ್ನು ನಾವೇನು ಮಾಡ್ತೀವಪ್ಪ ಅಂದರೆ ನೋಡಿದಾಗ 110ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದವರು ಜಾಬ್ ಆಗ್ತದೆ. 1000 ಪೋಸ್ಟ್ ಇದ್ದಾವೆ. ಮತ್ತು ಭಾಳ ಜನ ವಿಶೇಷ ಅನ್ನಿಸ್ತದೆ ಒಂದು 50% ತನಕ ನಿಯರ್ ಆಫ್ 50% ನೆನಪಿಟ್ಕೊಡ್ರಿ. 50%ರವರೆಗೆ ವಿದ್ಯಾರ್ಥಿಗಳು ಅರ್ಹತೆಯನ್ನು ಪಡೆಯಲಿಕ್ಕೆ ಒದ್ದಾಡಬಹುದು. ಕಷ್ಟ ಸಾಧ್ಯ ಇದೆ. 70 ಮಾರ್ಕ್ಸ್ ತಗೊಳ್ಳೋದು ಕಷ್ಟ ಇದೆ. ನಿಮಗೆ ರಿಸಲ್ಟ್ ಬಂದ ನಂತರ ಗೊತ್ತಾಗ್ತದೆ 70 ಅಂಕಗಳನ್ನು ಗಳಿಸ್ಬೇಕಲ್ಲ 2 ಪೇಪರಲ್ಲಿ. ಬಟ್ ಏನಿದೆ ಅಂತಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿನ ಒಟ್ಟು ಅಂಕಗಳಲ್ಲಿ ಕನಿಷ್ಠ 35% ಅಂಕಗಳನ್ನು ಗಳಿಸೋದು ಕಡ್ಡಾಯವಾಗಿದೆ ಅಂತ ಹೇಳಿದ್ದಾರೆ. ಇಲ್ಲಿ ಏನು ಹೇಳ್ತಾರಪ್ಪ ಅಂತಂದರೆ 2 ಪೇಪರ್ಗಳಲ್ಲಿ 2 ಪೇಪರನ್ನು ಕೂಡಿಸಿ ನೀವೇನು ಮಾಡಬೇಕು 35%. ಪ್ರತಿಯೊಂದು ಪೇಪರ್ ಅಂತ ಅವರು ಹೇಳಿಲ್ಲ. ಇದು ಸ್ವಲ್ಪ ನಿಮಗೆ ನೆನಪಿಟ್ಕೊಳ್ಬೇಕು. ಯಾಕಂದರೆ ಈ ಪಾಯಿಂಟನ್ನು ಚೆನ್ನಾಗಿ ಓದ್ಕೊಳ್ರಿ. ಅಭ್ಯರ್ಥಿಯು ಅರ್ಹತೆಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿನ ಒಟ್ಟು ಅಂಕಗಳಲ್ಲಿ 30% ಅಂದರೆ 2 ಪೇಪರಲ್ಲಿ ಕೂಡ ನೀವೇನು ಮಾಡಬೇಕಪ್ಪ ಅಂತಂದರೆ ಸೇರಿಸಿ 35% ನೀವೇನು ಮಾಡಬೇಕು ತೆಗಿಬೇಕು. ಇದೊಂದು ಡೌಟನ್ನು ಕ್ಲಿಯರ್ ಮಾಡಿಕೊಡ್ರಿ. ಒಂದೇ ಪೇಪರಲ್ಲ 2 ಪೇಪರ್. ಮತ್ತು ಭಾಳಷ್ಟು ರೀತಿಯಾಗಿರ್ತಕ್ಕಂಥ ನಾನು ಹೇಳಿದ್ದೀನಿ ಸುಮಾರು ನಮ್ಮ ಅಭ್ಯರ್ಥಿಗಳು ಅರ್ಹತೆಗಳನ್ನು ಗಳಿಸಲಿಕ್ಕೆ ಒದ್ದಾಡ್ತಕ್ಕಂಥ ಸಾಧ್ಯತೆ ಇದೆ. ಅರ್ಹತೆಗಳನ್ನು ಕೂಡ ನೀವೇನು ಮಾಡ್ಬೋದಪ್ಪ ಅಂದರೆ ಕೆಲವುಗಳಲ್ಲಿ ಅಂಕಗಳಲ್ಲಿ ನೀವು ಅಂಕಗಳನ್ನು ಹೆಚ್ಚನ್ನು ಕೂಡ ಮಾಡ್ಕೊಳ್ಬೋದು. ಆಮೇಲೆ ಕಡಿಮೆನೂ ಕೂಡ
ಆಗ್ಬೋದು. ಯಾಕಂದರೆ ಈಗಾಗಲೇ ಕೀ ಉತ್ತರಗಳನ್ನೆಲ್ಲ ಬಿಟ್ಟಿದ್ದಾರೆ. ಸೊ ಈ ಕೀ ಉತ್ತರಗಳಲ್ಲಿ ನಾವು ನೋಡಿದಾಗ ನಾವೇನು ಮಾಡ್ಬೋದಂದರೆ ಎಷ್ಟೋ ತಪ್ಪಿದ್ದಾವೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆಕ್ಷೇಪಣೆಗಳನ್ನು ಕೊಡಿ. ಖಂಡಿತವಾಗಿ ನಿಮ್ಮ ಆಕ್ಷೇಪಣೆಗಳನ್ನು ಸರಿಯಾಗಿದ್ದರೆ ಸೊ ಏನು ಮಾಡ್ತಾರೆ ಕೆ ಇ ಅವರು ಅದನ್ನು ಪರಿಗಣನೆಗೆ ತೆಗೆದುಕೊಂಡು ಅದನ್ನು ಸರಿಪಡಿಸ್ತಾರೆ ಅಂತಕ್ಕಂಥ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಸೊ ಇಷ್ಟು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೆ ನಡೀತಕ್ಕಂಥ ಪರೀಕ್ಷೆಗಳಲ್ಲಿ ನಾನು ಹೇಳಿರ್ತಕ್ಕಂಥಂತೆ ಸೊ ಯಾರೆಲ್ಲ 110ಕ್ಕಿಂತ ಹೆಚ್ಚಿಗೆ ಅಂಕಗಳನ್ನು ಗಳಿಸಿದ್ದೀರಿ ಖಂಡಿತವಾಗಿ ಆಯ್ಕೆ ಆಗ್ತಕ್ಕಂಥ ಸಾಧ್ಯತೆ ತುಂಬ ಇದ್ದಾವೆ. ಆಮೇಲೆ ಅರ್ಹತೆಗಳನ್ನು ಗಳಿಸಲಿಕ್ಕೆ ಎರಡೂ ಪೇಪರಲ್ಲಿ ಸೇರಿಸಿ 35% ಅಂಕಗಳನ್ನು ಕನಿಷ್ಠವಾಗಿ ಪಡೆದವರಿಗೆ ಮಾತ್ರ ಮುಂದಿನ ಪಟ್ಟಿಗೆ ಏನು ಮಾಡ್ತಾರೆ ಕೆ ಇ ಅವರು ಸೇರ್ಪಡೆಗಳನ್ನು ಮಾಡ್ತಾರೆ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ ಸೊ ಇಷ್ಟಿತ್ತು ಈ ವಿಡಿಯೋದಲ್ಲಿ. ನಾನು ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ದಯಮಾಡಿ ವಿಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡೋದನ್ನು ಮಾತ್ರ ಮರೆಯದಿರಿ.